ಎಲ್ರಿಗೂ ನಮಸ್ಕಾರ. ರತ್ನ ಚಾನಲ್ಗೆ ಸ್ವಾಗತ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿಯ ಹಬ್ಬ ದೇವ್ರು ಮಾಡ್ತೀನಿ ಅಂತ ತೋರಿಸ್ತೀನಿ. ಹಬ್ಬ ಯಾವ ರೀತಿ ಮಾಡೋದು ಅಂತ ಅಂದರೆ ತುಂಬ ಸುಲಭವಾಗಿ ಎಲ್ಲ ಅಂದರೆ ನಾನು ಒಬ್ಬಳೇ ಮಾಡ್ತೀನಿ. ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ನೀವು ಒಂದ್ಸಲ ನೋಡಿ. ದೇವ್ರಿಗೆ ಸೀರೆ ಉಡ್ಸೋದಕ್ಕೆ ಅಂತ ಸೀರೆ ನೆರಿಗೆ ಉಯ್ಕೊತಾ ಇದ್ದೀನಿ. ಫಸ್ಟು ಮಾಮೂಲಿ ನೆರಿಗೆ ಬರುತ್ತಲ್ಲ, ಆ ನೆರಿಗೆನೆ ಉಯ್ಕೊಳ್ತಾ ಇದ್ದೀನಿ. ನೋಡಿ, ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆಯವರೆಗೂ ವಿಡಿಯೋ ನೋಡಿ. ಹಂಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನನ್ನ ಚಾನಲ್ನ ನೋಡ್ತಾ ಇದ್ರೆ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ. ನಂದು ಹೊಸ ಚಾನಲ್ ಇದು, ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನೆರಿಗೆ ಇಟ್ಕೊಂಡಿದ್ದೀನಲ್ಲ, ಸ್ಟಾರ್ಟಿಂಗಲ್ಲಿಗೆ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ತೀನಿ. ಕ್ಲಿಪ್ಪು ಅಥವಾ ಇಲ್ಲಾಂದರೆ ಪಿನ್ ಬರುತ್ತಲ್ವಾ, ಆ ಪಿನ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಗುಂಡು ಪಿನ್ ಆದರೂ ಕೂಡ ಹಾಕ್ಕೊಳ್ಳಿ. ಈ ಥರ ಕ್ಲಿಪ್ ಹಾಕ್ಕೊಂಬಿಡಿ, ಇಲ್ಲಾಂದರೆ ಬಟ್ಟೆ ಅಷ್ಟು ತೂತ ಆಗಲ್ಲ. ಹಂಗಾಗಿ ಈ ಥರ ಕ್ಲಿಪ್ ಹಾಕ್ಕೊಂಬಿಡಿ, ಚೆನ್ನಾಗಿರುತ್ತೆ. ನೋಡಿ, ಈ ಥರ 3 ಸ್ಟೆಪ್ಪು ನಾವು ಕ್ಲಿಪ್ ಹಾಕ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ ದೇವರಿಗೆ ಸೀರೆ ಉಡ್ಸೋದಕ್ಕೆ. ನೋಡಿ, ಹೀಗೆ ಇಷ್ಟು ಸೀರೆದು. ಈಗ ಸೆರಗಿಗೆ ನಾವು ಪಿನ್ ಮಾಡ್ಕೋಬೇಕು. ನೋಡಿ, ಸೆರಗು ಬಿಟ್ಕೊಂಡಿದ್ದೀನಿ. ಈ ಥರ ಸೆರಗನ್ನ ನೋಡಿಕೊಂಡು ನಿಧಾನವಾಗಿ ಇದೇ ಥರ ಏನು ನೆರಿಗೆ ಉಯ್ಕೊಂಡ್ವೋ ಅದೇ ರೀತಿ ಉಯ್ಕೊಬೇಕು ಸೆರಗು. ನೋಡಿ, ನಿಧಾನವಾಗಿ ಮಾಡ್ಕೊಳ್ಳಿ. ಏನು ಅಂದರೆ ಗಡಿಬಿಡಿ ಆ ಥರ ಎಲ್ಲ ಮಾಡ್ಕೊಳ್ಬಾರ್ದು. ಈ ಸೀರೆ ಎಲ್ಲ ರೆಡಿ ಮಾಡುವಾಗ, ದೇವರಿಗೆ ಸೀರೆ ಉಡ್ಸೋವಾಗಂತೂ ಈ ಥರ ನೋಡಿ ನಿಧಾನವಾಗಿರಬೇಕು, ತಾಳ್ಮೆಯಿಂದ ಮಾಡ್ಕೋಬೇಕು. ಅವಾಗೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಹೇಗೆ ಇದು ಸೆರಗು ನಿಮಗೆ ಅಗಲ ಚಿಕ್ಕ ಎಷ್ಟು ಅಗಲ ಬೇಕು ಅಂತ ನಿಮಗೆ ಅನಿಸುತ್ತಲ್ವ, ಆ ಥರ ಮಾಡ್ಕೊಳ್ಳಿ. ನಾನೊಂದು ಮೀಡಿಯಮ್ ಆಗಿ ಸೆರಗು ಮಾಡ್ಕೊಂಡಿದ್ದೀನಿ. ನಿಮಗಿನ್ನ ಒಬ್ಬೊಬ್ರಿಗೆ ಚಿಕ್ಕದಾಗಿ ಮಾಡ್ಕೊಳ್ತಾರೆ ಪಿನ್ನು. ನಾನು ಮಾಡೋದು ಈ ಥರ. ತುಂಬ ಸುಲಭವಾಗಿ ನಾನು ಸೀರೆ ಉಡಿಸೋದು, ತುಂಬ ಅಂದರೆ ತುಂಬ ಕಡಿಮೆ ಸಮಯನೂ ಕೂಡ, ಬೇಗ ಕೂಡ ಆಗುತ್ತೆ. ನೋಡಿ, ಈ ಥರ ಸಿಂಪಲ್ಲಾಗಿ ನಾನು ಸೀರೆ ಉಡಿಸ್ತಾ ಇದ್ದೀನಿ ದೇವರಿಗೆ. ನೋಡಿ, ಈ ಥರ ನೀಟಾಗಿ ಎಲ್ಲ ಸೆರಗು ಪಿನ್ನೆಲ್ಲ ಹಾಕೊಳಕ್ಕೆ ನೀಟಾಗಿ ಸೆರಗನ್ನ ಹಿಡ್ಕೊಂಡು ಸೆರಗಿಗೆ ನೀಟಾಗಿ ಕ್ಲಿಪ್ ಹಾಕ್ಕೊಬೇಕು. ಲೆವೆಲ್ ನೋಡ್ಕೊಂಡು ಹಿಡ್ಕೊಂಡು ನೋಡಿ, ಅಂದರೆ ನಿಧಾನವಾಗಿ ಮಾಡ್ಕೋಬೇಕು. ಇನ್ನು ಅಂದರೆ ಒಬ್ಬಳೇ ಅಂದರೆ ಹಬ್ಬದ ದಿನ, ಇವತ್ತು ಹಬ್ಬಕ್ಕೆ ಏನೇನು ಅಡುಗೆ ಮಾಡ್ತೀನಿ ನಾನು ಒಬ್ಬಳೇ ಮಾಡೋದು. ಅದನ್ನೇ ರಾತ್ರಿ ಇಡೀ ಫುಲ್ಲು ಮಾಡ್ತೀನಿ, ಅಂದರೆ ನಾನು ನಿದ್ದೆನೇ ಮಾಡಲ್ಲ. ನೋಡಿ ಏನೇನು ಮಾಡ್ತೀನಿ ಅಂತ. ರಾತ್ರಿ ಪೂರ್ತಿ ಬೆಳಗ್ಗೆ 6 ಗಂಟೆಗೆ ಪೂಜೆ ಮಾಡ್ತೀನಿ. 6 ಗಂಟೆಗೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ. ಹಂಗಾಗಿ ನೋಡಿ, ನೀವು ಒಂದು ಸಲ ನಾನು ಯಾವ ರೀತಿ ಮಾಡ್ತೀನಿ, ನಾನು ಏನೇನು ಮಾಡ್ತೀನಿ ಅಡುಗೆಗಳ್ನೆಲ್ಲ ಅಂತ ನೀವು ಒಂದು ಸಲ ಯಾರು ಎಲ್ಲ ವಿಡಿಯೋ ಸ್ಕಿಪ್ ಮಾಡಿದಿರ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ನಾನು ಸೀರೆನ ಈಗ ಬಿಂದಿಗೆಯಿಂದ ಆ ಕಡೆ ಈ ಕಡೆ 2 ಭಾಗನೂ ಕೂಡ ಲೆವೆಲ್ ಆಗಿ ತೊಗೊಂಡಿದ್ದೀನಿ. ಈಗ ತಗೊಂಡ್ಮೇಲೆ ಅದಕ್ಕೆ ನೀಟಾಗಿ ನೆರಿಗೆ ಹಂಗೆ ಕೂರೋದಕ್ಕೆ ಅಂತ ಒಂದು ದಾರನ ತಗೊಂಡು ಕಟ್ಕೊಂಡಿದ್ದೀನಿ. ಈಗ ಸೆರಗನ್ನ ನೋಡಿಕೊಂಡು ಸೆರಗು ಹಾಕ್ಕೊಬೇಕು. ನೋಡಿ, ನಾನು ಅಷ್ಟು ಹಂಗೂ ಚಿಕ್ಕ ಜಾಗದಲ್ಲಿ ಸಿಂಪಲ್ಲಾಗಿ ಸೀರೆ ಉಡಿಸ್ತಾ ಇರೋದು ನಾನು. ನೋಡಿ, ಎಲ್ಲ ಕೂಡ ಟೇಬಲ್ ಮೇಲೆ ಉಡ್ಸೋದಾದರೆ ತುಂಬ ಸುಲಭವಾಗಿ ಬೇಗ ಉಡಿಸ್ಬಿಡ್ಬೋದು ಪಟಾಪಟ ಅಂತ. ಯಾಕಂದರೆ ಈ ದೇವ್ರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ದೇವ್ರದ್ದು ಫೋಟೋಗಳೆಲ್ಲ ಇದೆ, ಹಿಂದೆಲ್ಲ ಅಕ್ಕಪಕ್ಕ ಎಲ್ಲ ತಗಲುತ್ತೆ. ಹಾಗಾಗಿ ನೋಡಿಕೊಂಡು ನಿಧಾನವಾಗಿ ಉಡಿಸ್ಬೇಕು. ಅದು ತುಂಬ ಸಿಂಪಲ್ಲಾಗಿ ಚೆನ್ನಾಗೂ ಕಾಣಬೇಕು. ಆ ಥರ ಸೀರೆ ನೋಡಿ ಯಾವ ರೀತಿ ಉಡಿಸಿದ್ದೀನಿ ಅಂತ. ನೋಡಿ, ಹೀಗೆ ಸೆರಗುಗೆ ಪಿನ್ ಬಿದ್ದೋಗುತ್ತೆ ಅಂತ ಹೇಳಿ ಒಂದು ಪಿನ್ ಹಾಕ್ಕೊಂಡಿದ್ದೀನಿ ಅಲ್ಲಿ. ಈಗ ನಾನು ಕಳಸಕ್ಕೆ ಎಲೆ ಇಟ್ಕೊಂಡು ಕಳಸ ಲಕ್ಷ್ಮಿನ ಕೂರಿಸ್ಕೊತಾ ಇದ್ದೀನಿ. ಕಾಯಿಗೆ ಲಕ್ಷ್ಮಿ ಮುಖವಾಡನ ಕಟ್ಕೊಂಡು ಕಾಯಿಗೆ ಅರಶಿನ ಅದಲ್ಲೇ ಇದು ಮಾಡ್ಕೊಬೇಕು. ಈಗ ನೋಡಿ, ಡಾಬ್ ಹಾಕ್ಕೊಂಡು ಕಟ್ಕೊಂಡ್ಬಿಡ್ತೀನಿ, ಅಲ್ಲಿಗೆ ಹರಡಲ್ಲ. ನೋಡಿ, ಸೀರೆ ಎಲ್ಲ ನೋಡಿ ಒಂದೇ ಬಿಂದಿಗೆಯಲ್ಲಿ ನಾನು ಉಡಿಸ್ತಾ ಇರೋದು ಸೀರೆನ. ನಾನು ಇನ್ನು ಅದ್ರ ಮೇಲೆ ಇನ್ನೊಂದು ಸ್ಟೆಪ್ ಬರುತ್ತಲ್ಲ, ಅದೇ ಕಳಸ ಚೊಂಬ ಥರ ಬರುತ್ತೆ, ಅದ್ರ ಮೇಲೆ ಇನ್ನೂ ಒಂದು ಇಟ್ಬಿಟ್ಟು ಅದಕ್ಕೆ ನಾವು ಕಡ್ಡಿ ಕಟ್ಟಿ ಸೀರೆ ಉಡಿಸೋದ್ರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ನಾನು ಕೇವಲ ಒಂದೇ ಒಂದು ಬಿಂದಿಗೆಯಿಂದ ಒಂದು ಕೋಲ್ ಕಟ್ಕೊಂಡು ನಾನು ಉಡಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಸುಲಭವಾಗಿ ಉಡಿಸ್ತಾ ಇದ್ದೀನಿ ಅಂತಂದರೆ ತುಂಬ ಸುಲಭವಾಗಿ ಆಗೋಯ್ತು. ನೋಡಿ, ಎಷ್ಟು ಬೇಗ ಕೂಡ ಆಯಿತು. ಈಗ ಅದಕ್ಕೆ ಇಷ್ಟೆಲ್ಲ ಆದಮೇಲೆ ನಿಮ್ಮ ಹತ್ರ ಏನು ಒಡವೆ ಇರುತ್ತೋ ಆ ಒಡವೆ ಎಲ್ಲ ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ಳಿ. ನೋಡಿ, ಹೀಗೆ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ. ಜಡೆ ಕೂಡ ನಿಮಗೆ ಯಾವ ಕಡೆ ಹಾಕಬೇಕು ಅನ್ಸುತ್ತೆ ಆ ಕಡೆ ಹಾಕ್ಕೊಳ್ಳಿ.
ನಾನು ಈ ಕಡೆ ಬಲ ಭಾಗಕ್ಕೆ ಹಾಕಿದ್ದೀನಿ ನೋಡಿ. ಇನ್ನೊಂದು ನಮ್ಮ ಮನೆಯಲ್ಲಿ ಕಳಸ ಇತ್ತಲ್ವ, ಆ ಕಳಸಗಳನ್ನೆಲ್ಲ ರೆಡಿ ಮಾಡಿಕೊಂಡೆ ನಾನು. ಇದಾದ್ಮೇಲೆ ಇವಾಗ ನೈಟು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ದೇವ್ರಿಗೆ ಎಲ್ಲ ಸೀರೆ ಎಲ್ಲ ಉಡಿಸಿ ಇದೆಲ್ಲ ರೆಡಿ ಆಯಿತು ನೋಡಿ. ಇವಾಗ ನೈಟ್ ಅಲ್ವಾ, ನಾನು ನೈಟೇ ರೆಡಿ ಮಾಡಿಬಿಟ್ಟೆ. ಅಲ್ಲೇ 12-1 ಗಂಟೆ ಆಗಿತ್ತು. ಅಷ್ಟೆಲ್ಲ ಆದಮೇಲೆ ನಾನೇನು ಮಾಡಿದೆ, ಸ್ವಲ್ಪ ಹೂವು ಕಟ್ಕೊಳ್ಳೋಣ ಅಂತ ಬಂದೆ. ನಾನು ನೈಟೆಲ್ಲ ಮಲಗಲಿಲ್ಲ ಅಂತಂದಲ್ವಾ, ತೋರಿಸ್ತೀನಿ ನೋಡಿ ಏನೇನು ಮಾಡ್ತೀನಿ ಅಂತ. ಎಷ್ಟು ಕೆಲಸ ಇರುತ್ತೆ ಅಂದರೆ, ಮನೆಯಲ್ಲಿ ಎಲ್ಲರೂ ಒಬ್ಬರೇ ಮಾಡ್ಕೊಳ್ಳುವಾಗ ಎಷ್ಟೊಂದು ಕೆಲಸಗಳು ಇದ್ದೇ ಇರುತ್ತೆ. ಈಗ ಒಂದು ಸ್ವಲ್ಪ ಗುಲಾಬಿ ಹೂವು ಇತ್ತಲ್ವ, ಗುಲಾಬಿ ಹೂವನ್ನ ಕಟ್ಕೋತಾ ಇದ್ದೀನಿ. ಅಂದರೆ ನಮ್ಮನೆದೇ ಗಿಡದಲ್ಲಿ ಪತ್ರೆ ಇತ್ತು, ಅದನ್ನು ಪತ್ರೆನೂ ಕೂಡ ಹಾಕ್ಕೊಂಡು ಕಟ್ಕೊಂಡಿದ್ದೀನಿ ನೋಡಿ. ಇಷ್ಟುದ್ದ ಕಟ್ಟಿದ್ದೀನಿ, ಇದೆಲ್ಲ 2 ಎಳೆನಲ್ಲಿ ಕಟ್ಟಿದ್ದೀನಿ. ಇನ್ನೂ ಕೂಡ ಸಾವಂತಿಗೆ ಹೂವನ್ನು ಕೂಡ ಕಟ್ಕೋತೀನಿ ನೋಡಿ. ಅಷ್ಟರಲ್ಲಿ ಹಂಗೇನೆ ಹೂವು ಕಟ್ಕೊಂಡೇನೆ, ಹಂಗೇನೆ ಬೇಳೆಗೆ ಒಬ್ಬಟ್ಟು ಮಾಡೋದಕ್ಕೆ ಅಂತೇಳಿ ಬೇಳೆಗೆ ನೀರು ಇಟ್ಕೊಂಡಿದ್ದೀನಿ. ನೀರು ಕಾಯ್ತಾ ಇದೆ. ಅಷ್ಟರಲ್ಲಿ ನಾನು ಬೇಳೆನ ತೊಳ್ಕೊಂಡು ಬೇಳೆನ ಸೇರಿಸ್ಕೊತೀನಿ. ಅರ್ಧ kg ಬೇಳೆನ ತೊಳ್ಕೊಂಡು ಸೇರಿಸ್ಕೊತೀನಿ ನಾನು ಅದಕ್ಕೆ. ಅದೇ ನೀರಿಗೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ, ನಿಮಗೆ ಕಮಲದ ಹೂವು ಗೊತ್ತಲ್ವ ಎಲ್ರಿಗೂ. ಕಮಲದ ಹೂವದಲ್ಲಿ ನಾನು ಹಾರ ಮಾಡ್ತೀನಿ. ಕೆಲವೊಬ್ಬೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬೊಬ್ಬರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋರು ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಅದೇ ಥರ ಮಾಡ್ಕೊಳ್ಳಿ ನೀವು ಕೂಡ ನೋಡಿ. ಈ ಥರ ನಾನು ಮೊಗ್ಗು ತಂದಿದ್ದೆ, ಮೊಗ್ಗಲ್ವಾ ಅಂತ ಹೇಳಿ ಹರಡಿಸ್ತಾ ಇದ್ದೀನಿ ಅದು ನಾನೇನೆ ನೋಡಿ. ಹಾರ ನಾನು ಯಾವಾಗೆ ತಂದ್ರೂ ಕೂಡ ಅಷ್ಟೇ, ನಾನು ಇದೇ ಥರ ನಾನು ಹಾರ ಮಾಡಿಬಿಟ್ಟೆ ನಾನು ಹಾಕೋದು. ಹಿಂಗೆ ಅಂದರೆ ಎಲ್ಲ ಮಾಡೋಕ್ಕೆ ಬರಲ್ಲ, ಒಬ್ಬೊಬ್ರು ಗೊತ್ತಿರಲ್ಲ. ಈಗ ಏನು ಮಾಡ್ತಾರೆ ಅಂತ ಅಂದರೆ, ಈಗೇನೆ ಚುಚ್ಚಿಬಿಡ್ತಾರೆ, ಮೇಲೆ ಸಿಗಿಸ್ತಾರೆ ನೋಡಿ. ಈ ಥರ ಹಿಂಗೆ ಸ್ವಲ್ಪ ಕಟ್ ಮಾಡಿ, ಈಗ ನಾವು ಕಟ್ ಮಾಡಿ ಹಿಂಗೆ ನಾರು ಥರ ಬಂದಿರ್ತಲ್ಲ, ತೆಗ್ದಿರ್ತೀವಲ್ಲ, ಆ ಜಾಗದಲ್ಲಿ ನಾವು ಈ ಥರ ಹಿಂಗೆ ಮತ್ತೆ ಈ ಕಡೆ ಎಳ್ಕೊಬೇಕು. ಮತ್ತೆ ಆ ಕಡೆ ಜಾಗ ಇದು ನಾರು ಥರ ಎಳೆದಿರ್ತೀವಲ್ಲ, ಆ ಕಡೆ ಪೋರ್ಷನಲ್ಲಿ ಮತ್ತೆ ಈ ಥರ ಹಿಂಗೆ ಎಳೆದ್ಬಿಟ್ಟು ಅಲ್ಲೂ ಮತ್ತೆ ಹಿಂಗೆ ನಾವು ಹಿಂಗೆ ಕಟ್ ಮಾಡಬೇಕು. ಸ್ವಲ್ಪ ಅಂದರೆ ಸಿಂಪಲಾಗಿ ಸುಮ್ಮನೆ ಹಿಂಗೆ ಕಟ್ ಮಾಡಬೇಕು ಅಷ್ಟೇ. ಜಸ್ಟು ತಾಕಿದ್ರೆ ಸಾಕು ಚಾಕು, ಇಲ್ಲ ಅಂದರೆ ಜೋರಾಗಿ ಕಟ್ ಮಾಡಿದ್ರೆ ಅದಲ್ಲಿ ಕಟ್ಟಾಗ್ಬಿಡುತ್ತೆ, ಸುಮ್ಮನೆ ವೇಸ್ಟ್ ಆಗೋಗುತ್ತೆ. ನಾವು ಈ ಥರ ಹಾರ ಮಾಡ್ತಾ ಇರೋದು ನಿಧಾನವಾಗಿ ಮಾಡ್ಕೋಬೇಕು. ಈ ಥರ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಈ ಥರ ಮಾಡ್ಕೊಳ್ತಾ ಇದ್ರೆ ನಮಗೂ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ. ಈ ಥರ ದೇವರಿಗೆ ನಾವೇ ಹಾರ ಮಾಡಿ ಹಾಕೋದ್ರಿಂದ, ಈ ಥರ ಹೂವು ಕಟ್ಟಿ ನಾವೇ ದೇವ್ರಿಗೆ ಹಾಕೋದ್ರಿಂದ ಒಂಥರ ಏನೋ ಒಂಥರ ಖುಷಿ ಅನಿಸುತ್ತೆ ನೋಡಿ. ಈ ಥರ ಮಾಡ್ಕೋಬೇಕು. ಹೀಗೆ ಫುಲ್ಲು ಈ ಥರ. ಇನ್ನು ದೊಡ್ಡ ಬರುತ್ತಲ್ವಾ ಇದು ಕಮಲದ ಹೂವು ಕಡ್ಡಿ, ಅದು ಆ ಥರ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಚಿಕ್ಕದು ಸಿಕ್ತು ಇಲ್ಲಿ ನಮ್ಮ ಮನೆ ಹತ್ರ, ಅಷ್ಟೊಂದು ದೊಡ್ಡದು ಸಿಕ್ಕಲಿಲ್ಲ ನನಗೆ. ಅದಕ್ಕೆ ನಾನು ಇರೋದನ್ನೇ ತಗೊಂಬಂದು ಇಷ್ಟರಲ್ಲೇ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಚಿಕ್ಕದಾಗಿನೇ, ಆ ಚಿಕ್ಕದಾದರೂ ಕೂಡ ನಾನು ಹಾರ ಮಾಡಿಬಿಟ್ಟೆ ಹಾಕೋದು ನೋಡಿ. ಹೀಗೆ ನೋಡಿ ಹಾರ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಹೂವು ಅರಳಿಸ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಡ್ತೀನಿ ನೋಡ್ತಾ ಇದ್ದೀರಲ್ಲ. ಈಗ ಸರಿ ಹೋಯ್ತು, ಇಷ್ಟು ಒಂದು ಹಾರ ರೆಡಿ ಆಯಿತು ದೇವ್ರಿಗೆ ಹಾಕೋದಕ್ಕೆ ನೋಡಿ. ಎಲ್ಲ ಒಬ್ಬರು ಗೊತ್ತಿರಲ್ಲ, ಹಂಗೆ ಸಿಗಿಸ್ತಾರೆ, ಕಡ್ಡಿ ಸಮೇತ ಇರುತ್ತಲ್ಲ ಹಂಗೆ ಸಿಗಿಸ್ತಾರೆ. ಇದು ಆಯಿತು ನೋಡಿ. ಈಗ ನಾನು ಹೂವು ಕಟ್ಟಿರೋದು ಸಾವಂತಿಗೆ ಹೂವನ್ನು ಕೂಡ ಕಟ್ಟಿದ್ದೀನಿ ಸ್ವಲ್ಪ. ನೋಡ್ತಾ ಇದ್ದೀರಲ್ಲ, ಈ ಥರ ಪತ್ರೆ ಎಲ್ಲ ಇತ್ತಲ್ಲ ಮನೆಯಲ್ಲೇನೆ, ನಮ್ಮ ಗಿಡದೇ ಇತ್ತು, ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಕಟ್ಟಿದ್ದು ಇದನ್ನೆಲ್ಲ ಮಾಡಿದ್ದು ಯಾವ ಟೈಮಿಂಗ್ಸು ಅಂತ ಗೊತ್ತಾ ನಿಮಗೆ? ತೋರಿಸ್ತೀನಿ ನೋಡಿ ನೀವು ಒಂದ್ಸಲ. ನಾನು ಎಷ್ಟು ಟೈಮಲ್ಲಿ, ನಾನು ಯಾವ ಟೈಮಲ್ಲಿ ಮಾಡಿರೋದಿದ್ದು ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ವ, ನಾನು ನೈಟ್ ಪೂರ್ತಿ ಫುಲ್ ಮಲಗೇ ಇರಲಿಲ್ಲ, ಟೋಟಲಾಗಿ ಮಲಗೆ ಎದ್ದೇ ಇದ್ದೆ. ನೋಡ್ತಾ ಇರಲ್ಲ, ನಿಮಗೆ ಟೈಮ್ ಗೊತ್ತಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ನೋಡಿ, ಅದು ಲೈಟ್ ಬೆಳಕಿಗೆ ತೋರಿಸ್ತೀನಿ ರೀ ಕರೆಕ್ಟಾಗಿ. ಎಷ್ಟು ಗಂಟೆ ಇರ್ಬೋದು ಅಂತ ನೀವೇ ಹೇಳಿ ಒಂದ್ಸಲ. ಎಷ್ಟು ಗಂಟೆನಲ್ಲಿ ನಾನು ಮಾಡ್ತಾ ಇರೋದು ಈ ಥರ ಇದನ್ನೆಲ್ಲ ಹೂವು ಕಟ್ಕೊಂಡು ಕೂತಿರೋದು ಇದೆಲ್ಲ ಅಂತಂದರೆ ನೋಡಿ. ಎರಡು 29 ನೋಡಿ, ಗೊತ್ತಾಯ್ತಲ್ವಾ? 2:29 ಅದಾಯಿತು. ಅದಾದಮೇಲೆ ಬೇಳೆ ಬೇಯ್ತಾ ಇರುತ್ತೆ. ಅಷ್ಟರಲ್ಲಿ ನಾನು ಇವಾಗ ಒಬ್ಬಟ್ಟಿಗೆ ಹಿಟ್ಟಿಗೆ ರೆಡಿ ಮಾಡ್ಕೋಬೇಕಲ್ಲ ಅಂತ ಹೇಳಿ ನಾನು ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಚಿರೋಟಿ ರವೆನ ಹಾಕ್ಕೊತಾ ಇದ್ದೀನಿ. ಚಿರೋಟಿ ರವೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ಏನಂದರೆ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಅಂತಾರೆ, ಅದಕ್ಕೆ ಹಂಗಾಗಿ ನಾನು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಳ್ತೀನಿ ನೋಡಿ. ಕೈಯಲ್ಲೇ ಹಾಕ್ಕೊಂಡು ಹೆಂಗೇನೆ ಸ್ವಲ್ಪ ಉಪ್ಪಲ್ವಾ ಅಂತ ಹೇಳಿ. ಈಗ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಬೇಕು. ತೀರಾ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ರೆ ಒಬ್ಬಟ್ಟು ತಟ್ಟೋದಕ್ಕಂತೂ ಬರೋದೇ ಇಲ್ಲ. ಹಾಗಾಗಿ
ಈ ಥರ ಸಿಂಪಲ್ಲಾಗಿ ಒಂಥರ ಸ್ಮೂತಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಕಲಸಿದಾದ್ಮೇಲೆ ಮಿಕ್ಸ್ ಮಾಡಿ ಎಲ್ಲ ಕಲಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕೊಂಡ್ಬಿಟ್ರೆ ನೀಟಾಗಿರುತ್ತೆ. ಬೇಗ ಕೂಡ ಸ್ಮೂತ್ ಆಗುತ್ತೆ. ಈ ಥರ ಎಳೆದ್ರೆ ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಆ ಥರ ಬರಬೇಕು. ನೆನಿಬೇಕು ಒಂದು ಅರ್ಧ ಗಂಟೆ ನೆಂದಾದ್ಮೇಲೆ ನಾವು ಬಳಸ್ಕೋಬೇಕು ನೋಡಿ. ಇವಾಗ ಅಷ್ಟರಲ್ಲಿ ಬೇಳೆ ತೋರಿಸ್ತಾ ಇದೀನಲ್ಲ, ಬೇಳೆ ಕೂಡ ಇನ್ನೇನಲ್ಲೇ ಬೇಯ್ತು ನೋಡಿ. ಬೇಳೆ ಕೂಡ ಬೆಂದೈತೆ. ಅಷ್ಟರಲ್ಲಿ ಇವಾಗ ಒಬ್ಬಟ್ಟು ಸಾಂಬಾರಿಗೆ ಅಂತ ಹೇಳಿ ಬೇಳೆನ ಎತ್ತಿಟ್ಕೊತಾ ಇದ್ದೀನಿ ಬಸ್ಕೊಳ್ಳೋಕ್ಕೂ ಮುಂಚೆ. ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ. ಈ ಒಬ್ಬಟ್ಟು ಮಾಡಿದಾಗಂತೂ ಒಬ್ಬಟ್ಟು ಸಾಂಬಾರಂತೂ ಇರಲೇಬೇಕು. ಅಂದರೆ ಒಬ್ಬಟ್ಟು ಸಾಂಬಾರೇ ಟೇಸ್ಟ್ ಅದು. ಈ ಒಬ್ಬಟ್ಟು ಮಾಡಿದಾಗಂತೂ ಒಬ್ಬಟ್ಟು ಸಾಂಬಾರು ಮಾಡಿದ್ರೇ ರುಚಿ. ಈಗ ಒಬ್ಬಟ್ಟು ಸಾಂಬಾರಿಗೆ ಈಗ ಕಟ್ಟು ಬಸ್ಕೊಬೇಕಲ್ಲ, ಅದಕ್ಕೆ ನಾನು ಇವಾಗ ನೋಡಿ ಕರಿಬೇವು ಕಡ್ಡಿ ಸಮೇತ ತೊಗೊಂಡಿದ್ದೀನಿ, ಹುಣಸೆ ಹಣ್ಣು, 2 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಇದಕ್ಕೆಲ್ಲ ಆ ಕುದಿಯೋದು ನೀರು ಬರುತ್ತಲ್ವ ಕಟ್ಟು, ಆ ಕಟ್ಟನ್ನ ಅದಕ್ಕೆ ಬಸ್ಕೊಂಡ್ಬಿಟ್ರೆ ಒಳ್ಳೆ ಘಮ ಬರುತ್ತೆ ಮಾತ್ರ. ನೀವು ಈ ಥರ ಸಾಂಬಾರು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಇವಾಗ ಬೆಲ್ಲ ಹಾಕಿದ್ದೀನಲ್ಲ, ಬೆಲ್ಲ ಜೊತೆಗೆ ಏಲಕ್ಕಿ 2 ಕೂಡ ಮಿಕ್ಸ್ ಇದೆ. ಅದರಲ್ಲಿ ನಾನು ಹಾಕಿದ್ದು ತೋರಿಸ್ಲಿಲ್ಲ, ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಹಂಗಾಗಿ 2 ಕೂಡ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಅದ್ರಲ್ಲಿ ಮಿಸ್ ಆಗಿದೆ, ಗೊತ್ತಾಗ್ತಾ ಇಲ್ಲ. ಈಗ ನೋಡಿ ಇದು ಬೆಲ್ಲ ಎಲ್ಲ ಕರಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಕುದೀತಾ ಇದೆ. ಆವಾಗ ನಾನು ಇದಕ್ಕೆ ಏನಂತಪ್ಪ ಅಂತಂದರೆ ಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ. ಕಾಯಿ ತುರಿನ ಹಾಕ್ಕೊಂಡಾಗ ಏನು ಮಾಡಬೇಕು ಅಂತಂದರೆ ಅದರಲ್ಲಿ ಅಂದರೆ ಈಗ ಎದ್ದು ಬಿಡುತ್ತಲ್ಲ ಅದನ್ನೆಲ್ಲ ಹಾಕ್ಕೊಬಾರ್ದು. ಕಾಯಿ ಒಬ್ಬಟ್ಟು ತಟ್ಟವಾಗೆಲ್ಲ ಅದು ಏನಂದರೆ ಕಿತ್ತೋಗ್ಬಿಡುತ್ತೆ. ಹಾಗಾಗಿ ಎದ್ದಿರುತ್ತಲ್ಲ ಒಂದೊಂದ್ಸಿ ಕಾಯಿ ಚೆನ್ನಾಗಿ ಬಲ್ತಿರುತ್ತಲ್ಲ ಅಂತ ಕಾಯಿಯಲ್ಲಿ ಈ ಥರ ಎದ್ದು ಬಿಡುತ್ತೆ. ಆ ಥರ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಹಾಕ್ಕೋಬಾರ್ದು, ತೆಗೆದು ಬಿಡಬೇಕು. ಹೀಗೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ, ಕಾಯಿಂದ ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಏನು ಕಾಯಿದೇನಾದರೂ ಈ ಥರ ಇಷ್ಟಿಷ್ಟಗಲ ಎದ್ಬಿಡುತ್ತಲ್ಲ ಬಲ್ತಿರೋ ಕಾಯಿ, ಆ ಥರದ್ದು ಎದ್ಬಿಟ್ರೆ ನೀವು ಆ ಥರ ಹಂಗೆ ಹಾಕೋಕೆ ಹೋಗಬೇಡಿ. ಹಂಗೆ ನುಣ್ಣಗಾಗುತ್ತೆ ಬಿಡು ಅಂತ ಅನ್ಕೊಳ್ತಾರೆ ಒಬ್ಬೊಬ್ರು. ಹಂಗೆ ಆಗಲ್ಲ. ಅದೇನಪ್ಪ ಅಂತಂದರೆ ಎಲ್ಲ ತುರಿ ಇದ್ರೇ ಚೆನ್ನಾಗಿರುತ್ತೆ, ಎಲ್ಲ ಗಟ್ಟಿಯಾಗಿಬಿಡುತ್ತೆ. ಹಂಗಾಗಿ ಅಂದರೆ ಗಟ್ಟಿ ಸಿಗುತ್ತೆ ಒಬ್ಬಟ್ಟಲ್ಲಿ ಸೆಂಟ್ರಲ್ಲಿ, ಅದಕ್ಕೆ ಆವಾಗ ಒಬ್ಬಟ್ಟು ಕಿತ್ತೋಗುತ್ತೆ. ಈಗ ನೋಡಿ ನಾನು ಇವಾಗ ಬೇಳೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಆಯಿತು, ಬೆಂದಿದೆ. ಕಾಯಿ ಎಲ್ಲ ನೀಟಾಗಿ ಬೆಂದಿದೆ. ಈಗ ನಾನು ಗ್ರೈಂಡ್ರಲ್ಲಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಗ್ರೈಂಡ್ರಲ್ಲಿ ಹಾಕ್ಕೊಂಡು ಒಬ್ಬಟ್ಟು ಮಾಡ್ಕೊಂಡಿರೋದು ತುಂಬ ಚೆನ್ನಾಗೈತೆ. ನಾನು ಇದೇ ಫಸ್ಟ್ ಟೈಮ್ ಗ್ರೈಂಡ್ರಲ್ಲಿ ರುಬ್ತಾ ಇರೋದು, ಅಂದರೂ ಮಾತ್ರ ತುಂಬ ಚೆನ್ನಾಗಿ ಬಂತು ಮಾತ್ರ. ಒಬ್ಬಟ್ಟಂತೂ ಸಖತ್ತಾಗಿತ್ತು. ಅಂದರೆ ಗ್ರೈಂಡಲ್ಲಿ ಇನ್ನೂ ಬೇಗ ಕೂಡ ನುಣ್ಣಗೆ ಆಯಿತು, ತುಂಬ ಚೆನ್ನಾಗಿ ಬಂತು ಮಾತ್ರ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ಅಂತ ನೋಡಿ. ಗ್ರೈಂಡಲ್ಲಿ ರುಬ್ಕೊಂಡಿದ್ದಕ್ಕೆ ನೋಡಿ ಸ್ಮೂತಾಗಿ ಸಖತ್ತಾಗಿ ಬಂದೈತೆ. ಒಬ್ಬಟ್ಟು ಅಷ್ಟೇ ಚೆನ್ನಾಗಿ ಬರ್ತೈತೆ ಮಾತ್ರ. ಈಗ ನಾನು ರವೆ ಉಂಡೆ ಮಾಡೋದಕ್ಕೆ ಅಂತ ಹೇಳಿ ನಾನು ಸಕ್ಕರೆ ಮತ್ತು ಏಲಕ್ಕಿನ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಾನು ಅರ್ಧ kg ರವೆ ಮೆಜರ್ಮೆಂಟ್ಗೆ ತೊಗೊಂಡಿರೋದು. ಸಕ್ಕರೆನ ಅರ್ಧ kg ರವೆಗೆ 1/4 kg ಸಕ್ಕರೆ ಹಾಕ್ಕೊಳ್ಳಿ ಸಾಕು. ತುಪ್ಪ ಇದು ನಾನು ಮನೆಯಲ್ಲೇ ಕಾಯಿಸಿರೋದು, ಇದು ತುಪ್ಪ. ಈಗ ರವೆ ಉಂಡೆಗೆ ಏನಿಲ್ಲ ಅಂತಂದ್ರೆ ಸ್ವಲ್ಪ ತುಪ್ಪ ಮುಂದೆ ಇದ್ರೇ ಚೆನ್ನಾಗಿರುತ್ತೆ. ತುಪ್ಪ ಇಲ್ಲ ಅನ್ನೋರು ಕೂಡ ತುಪ್ಪ ತಿನ್ನಲ್ಲ ಅನ್ನೋರು ಕೂಡ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಕೊಳ್ಳಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಘಮ. ನಾನು ಅದಕ್ಕೆ ಒಂದು 3 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ರವೆ ಉಂಡೆಗೆ. ನಾನು ನೈಟೇ ರವೆ ಉಂಡೆನೂ ಕೂಡ ಮಾಡ್ತಾ ಇರೋದು, ನಿಮಗೆ ಗೊತ್ತಾಗುತ್ತೆ ನೋಡಿ. ನಾನು ಅವಾಗೇ ನೈಟ್ ಮಾಡ್ತಿರೋದು. ಎಷ್ಟು ಗಂಟೆ ಅಲ್ಲೇ ನಾನು ರವೆ ಉಂಡೆ ಮಾಡಿದಾಗ ಅಲ್ಲೇ ಟೈಮಿಂಗ್ಸು ಲೇಟೇ ಆಗಿತ್ತು. ಮಾಡೋಕ್ಕೆ ಶುರು ಮಾಡಿದಾಗ ಟೈಮಿಂಗ್ಸು ತೋರಿಸ್ತೀನಿ ರೀ, ಎಷ್ಟು ಗಂಟೆ ಅಂತ ಗೊತ್ತಿಲ್ಲ ಇನ್ನು ನನಗೂ. ನಾನು ಈಗ ತೋರಿಸ್ತೀನಿ ರೀ, ವಿಡಿಯೋದಲ್ಲಿ ಗೊತ್ತಾಗುತ್ತೆ ಎಷ್ಟು ಗಂಟೆಲಿ ನಾನು ರವೆ ಉಂಡೆ ಮಾಡ್ತಾ ಇರೋದು ಅಂತ ಗೊತ್ತಾಗುತ್ತೆ ನೋಡಿ. ಎಷ್ಟು ಟೈಮು ಅಂತ ನೀವೇ ಹೇಳಿ. 3:30 3:30 ನಾನು ಮಾಡ್ತಾ ಇರೋದು ರವೆ ಉಂಡೆ. ಅವಾಗ 2:30 ಇಂದ 3:30 ಅಷ್ಟರಲ್ಲೇ ನಂದು ಒಬ್ಬಟ್ಟು ಜೊತೆಗೆ ಇನ್ನೊಂದೇನು ಹೂವೆಲ್ಲ ಕಟ್ಟಿದ್ದು ಅದು ಎಲ್ಲ ಆಯಿತು. ಹಿಟ್ಟು ಕಲಸಿರೋದು ಎಲ್ಲ ರೆಡಿ ಆಯಿತು. ಅಷ್ಟರಲ್ಲಿ ಇವಾಗ ನಾನು ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಅಂತ ಆಯಿತು. ಅಲ್ಲಿಗೆ 1 ಅವರ್ ಆಗೋಯಿತು. ಅಷ್ಟರಲ್ಲಿ ಈಗ ನಾನು ರವೆ ಉಂಡೆ ಮಾಡ್ಕೊಳ್ತೀನಿ. 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ದ್ರಾಕ್ಷಿ ಕೂಡ ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲರ್ ಬರೋವರೆಗೂ ಕೂಡ ಹುರ್ಕೊಳ್ತೀನಿ. ಈ ಥರ ಕಲರ್ ಬಂದ ಮೇಲೆ ಎತ್ತಿಟ್ಕೊಳ್ತೀನಿ. ನೋಡಿ ಹೀಗೆ
ನೋಡಿ ಇವಾಗ ಅರ್ಧ ಕೆಜಿ ರವೆನ ತೊಗೊಂಡಿದ್ದೀನಿ. ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ತುಪ್ಪ ಎಲ್ಲ ಕಡೆ ಅಂಟೋ ಹಾಗೆ ನೀಟಾಗಿ ಹುರ್ಕೋಬೇಕು. ನೋಡಿ ಹೀಗೆ ನೀಟಾಗಿ ಹುರ್ಕೊತಾ ಇರಬೇಕು. ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು. ರವೆದು ಹಸಿ ಸ್ಮೆಲ್ ಹೋಗಬೇಕು, ಅವಾಗ ಅಲ್ಲಿವರೆಗೂ ಹುರ್ಕೋಬೇಕು. ಅಷ್ಟರಲ್ಲಿ ಹಾಲು ಕೂಡ ಕಾಯ್ತಾ ಇರುತ್ತೆ. ಜೊತೆಗೆ ನಾನು ಒಂದು ಹೋಳು ಕೊಬ್ಬರಿನ ತುರಿದು ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸಕ್ಕರೆನೂ ಕೂಡ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಆ ಸಕ್ಕರೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಏಲಕ್ಕಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ತೇಲಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಅದು ಸ್ವಲ್ಪ ಗಂಟಾದಂಗೆ ಆಗ್ಬಿಡುತ್ತೆ. ಬಿಸಿ ಕಾವಿರುತ್ತಲ್ಲ, ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ರೆ ಅದು ಕೈಯಿಂದ ಆ ಥರ ಅದೇ ಇದ್ರ ಕೈಯಿಂದ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ಅವಾಗೇನೆ ನಾವು ಈ ದ್ರಾಕ್ಷಿ ಗೋಡಂಬಿನೂ ಕೂಡ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಎಲ್ಲ ಕಡೆನೂ ಇದು ಸಿಹಿ ಮತ್ತು ಈ ತುಪ್ಪ ಎಲ್ಲ ಕಡೆ ಅಂಟೋ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕೊಬ್ಬರಿ ಎಲ್ಲ, ದ್ರಾಕ್ಷಿ ಗೋಡಂಬಿ ಎಲ್ಲ ಕಡೆ ಎಲ್ಲ ಮಿಕ್ಸ್ ಆಗಬೇಕು. ಇದೆಲ್ಲ ಆ ಥರ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೇನ್ ಮಿಕ್ಸ್ ಮಾಡೋದೇ ಇದರಲ್ಲಿರೋದು. ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಬೇಕು ಈ ಥರ. ಅಂದರೆ ತುಂಬ ಸುಲಭ ರವೆ ಉಂಡೆ ಮಾಡ್ಕೊಳ್ಳೋದಂತೂ ತುಂಬ ಸುಲಭ. ನಾವೀಗ ಹೊರಗಡೆ ತೊಗೊಂಡು ಬಂದು ತಿಂತೀವಿ, ಆದರೆ ಅದೊಂಥರ ಹೊರಗಡೆ ರವೆ ಉಂಡೆ ಅದು ನಮಗಂತೂ ತುಂಬ ಇಷ್ಟ ಆಗೋದೇ ಇಲ್ಲ. ಯಾಕಪ್ಪ ಅದು ಅಂತಂದರೆ ಸ್ವಲ್ಪ ಗಟ್ಟಿ ಥರ ಇರುತ್ತೆ, ಸಕ್ಕರೆ ಸಿಗುತ್ತೆ, ಕರುಮ್ ಅನ್ನುತ್ತೆ. ಸಕ್ಕರೆ ಎಲ್ಲ ಒಂಥರ ಇಷ್ಟ ಆಗಲ್ಲ. ಹಂಗಾಗಿ ನಮಗೇನು ಗೊತ್ತಾ, ನಾವು ಯಾವತ್ತೂ ರವೆ ಉಂಡೆ ಹೊರಗಡೆ ತರಲ್ಲ, ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು. ಈಗ ಹಾಲು ಕೂಡ ಕಾದಿದ್ದೆ, ಹಾಲನ್ನ ಸ್ವಲ್ಪನೇ ಕೂಡ ಹಾಕ್ಕೊಂಡು ನಾನು ಬಿಸಿ ಇರುವಾಗೇನೆ ಕಲಿಸ್ಕೊಳ್ತೀನಿ. ಒಬ್ರು ಕೈಯಲ್ಲಿ ಆಗಲ್ಲ, ಒಬ್ಬೊಬ್ರಿಗೆ ಕೈಯಲ್ಲಿ ಮುಟ್ಟಕ್ಕಾಗಲ್ಲ ಅನ್ನೋರು ಏನು ಮಾಡಬೇಕು ಅಂತಂದರೆ, ಈ ಕೈ ಬರುತ್ತಲ್ವ, ಆ ಕೈಯಲ್ಲೇ ನೀಟಾಗಿ ತಿರುಗಿಸ್ಬಿಟ್ಟು ನಿಧಾನವಾಗಿ ಕಟ್ಕೊಳ್ಬೋದು. ಡೈರೆಕ್ಟ್ ಕೈ ಹಾಕ್ಕೊಂಡೇ ಇದು ಮಾಡಬೇಕು ಅಂತ ಏನಿಲ್ಲ. ಈ ಥರ ಕೈ ಬರುತ್ತಲ್ಲ, ಕೈಯಲ್ಲೆಲ್ಲ ತಿರುಗಿಸ್ಬಿಟ್ಟು ಹಂಗೆ ಹಾಲು ಹಾಕಿದ್ಮೇಲೆ ಕೈಯಲ್ಲೇ ಹಿಂಗೆ ತಿರುಗಿಸ್ಕೊಂಡು ಹಾಲನ್ನ ಆರಿಸ್ಬಿಟ್ಟು ಹಂಗೆ ಮೆತ್ತ ಕಟ್ಬಿಡ್ಬೋದು. ಅಂದರೆ ಇದು ಸ್ವಲ್ಪ ರವೆ ಉಂಡೆ ಏನಪ್ಪ ಅಂತಂದರೆ ಮೇನು ಬಿಸಿ ಇರುವಾಗ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರವೆ ಉಂಡೆ ಅಂತೂ ತಿನ್ನಕ್ಕಂತೂ ಸಖತ್ತಾಗಿರುತ್ತೆ. ಅಂದರೆ ಸಾಫ್ಟಾಗೂ ಬೇರೆ ಇರುತ್ತೆ, ಕಲ್ತರ ಇರಲ್ಲ, ಏನಿಲ್ಲ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಮಾತ್ರ ಅದ್ಭುತ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಈ ಥರ ರವೆ ಉಂಡೆನ ಮಾಡ್ಕೊಂಡು ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವಂತೂ ಹೊರಗಡೆ ತರೋದನ್ನೇ ಬಿಟ್ಬಿಡ್ತೀರಾ ಈ ರವೆ ಉಂಡೆ ತಿಂದ ಮೇಲೆ. ನೋಡ್ತಾ ಇದ್ರಲ್ಲ ರವೆ ಉಂಡೆ ಎಷ್ಟು ಚೆನ್ನಾಗಿ ಬಂದೈತೆ. ಅರ್ಧ ಕೆಜಿ ರವೆನಲ್ಲಿ ಎಷ್ಟು ಆಗೈತೆ ಅಂತ ನೋಡಿ. ರವೆ ಉಂಡೆಗಳು ಎಷ್ಟೊಂದು ಆಗಿದ್ದಾವೆ ನೋಡಿ. ಕಡಿಮೆ ಸಮಯನೂ ಕೂಡ, ಕಡಿಮೆ ಖರ್ಚು ಕೂಡ ಆಗುತ್ತೆ. ಈಗ ನೋಡಿ, ಇದು ನಾನಿವಾಗ ಕಾಳುಗೊಜ್ಜಿಗೆ ಅಂತ ಇಟ್ಕೋತಾ ಇದ್ದೀನಿ. ಒಂದು ಕುಕ್ಕರ್ನ ತೊಗೊಂಡು ಕಾಳುಗೊಜ್ಜಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಚ್ಚಿಯನ್ನು ಕೂಡ ಹಾಕೊಂಡಿದ್ದೆ. ಇದಕ್ಕೆ ಏನು ತರಕಾರಿ ಹಾಕಿಲ್ಲ. ಏನು ಹಾಕ್ತೀನಿ ಇದಕ್ಕೆ ಅಂತಂದರೆ ಅವರೆಕಾಳು, ಆಲೂಗಡ್ಡೆ ಹಾಕಿದ್ದೀನಿ. ಇನ್ನೊಂದು ಮಾತ್ರ ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಏನಪ್ಪ ಅಂತಂದರೆ ಅದು ಹೂಕೋಸನ್ನು ತೊಗೊಂಡಿದ್ದೀನಿ. ಅದು ಏನಪ್ಪ ಅಂದರೆ ಈ ಕಾಳು ಎಲ್ಲ ಕೂಗಿಸಿ ಒಂದು 3 ರಿಂದ 4 ವಿಷಲ್ ಕೂಗಿ ಆದಮೇಲೆ ನಾನು ಅದಕ್ಕೆ ಹೂಕೋಸನ್ನು ಹಾಕಿದ್ದೀನಿ. ಹಾಗಾಗಿ ನಾನು ಇದ್ರ ಜೊತೆಗೆ ಹಾಕಿದ್ದೀನಿ. ಚೆನ್ನಾಗಿ ಹಸಿ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಮಸಾಲೆ ಏನಪ್ಪ ಇದು ನಾನು ರುಬ್ಕೊಂಡಿರೋದು ಅಂತಂದರೆ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಕಾಯಿ, ಚಕ್ಕೆ, ಲವಂಗ, ಜೊತೆ ಟೊಮೊಟೊ, ಕೊತ್ತಂಬರಿ, ಪುದೀನ ಹಾಕಿಲ್ಲ. ಇದಕ್ಕೆ ಸ್ವಲ್ಪ ಕಡಲೆ, ಸ್ವಲ್ಪ ಗಸಗಸೆ ಹಾಕ್ಕೊಂಡು ರುಬ್ಕೋಬೇಕು. ಮೆಣಸಿನ್ಕಾಯಿ ಪುಡಿ ಹಾಕ್ಕೋಬೇಕು, ಶುಂಠಿ, ಚಕ್ಕೆ, ಲವಂಗ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನಾನು ಏನಪ್ಪ ಇದು ಅಂತ ಅಂದರೆ 1 kg ಕಾಳು ಮೆಜರ್ಮೆಂಟ್ಗೆ ನಾನು ಮಸಾಲ ಹಾಕ್ಕೊಂಡಿರೋದು. ನೀವು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ಉಪ್ಪು ಖಾರ ಒಂದು ಹದವಾಗಿ ನಾನು ಹಾಕ್ಕೊಳ್ತೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಹೀಗೆ ಉಪ್ಪು ಕೂಡ ಎಲ್ಲ ಹಾಕ್ಕೊಂಡು ಕೂಗಿಸ್ಕೊಬೇಕು. ಕೂಗಿ ಒಂದು 4 ವಿಷಲ್ ಕೂಗಿ ಆದಮೇಲೆ ನಾವು ಇದಕ್ಕೆ ಏನಪ್ಪ ಅಂತಂದರೆ ಏರು ಹೋದ್ಮೇಲೆ ನಾವು ತೆಗೆದುಬಿಟ್ಟು ಆವಾಗ ನಾವು ಇದಕ್ಕೆ ಹೂಕೋಸನ್ನ ಹಾಕ್ಕೊಂಡು 1 ವಿಷಲ್ ಕೂಗಿಸ್ಕೋಬೇಕು. ನೀರು ಈ ಕಾಳು ಬೇಯೋಕ್ಕೆ ಏನು ಗೊತ್ತಾ, ನೀರು ಎಳೆಯುತ್ತೆ ಜಾಸ್ತಿ. ಹಾಗಾಗಿ ಸ್ವಲ್ಪ ನೀರು ಥರ ಅನಿಸುತ್ತೆ, ನಿಮ್ಗೆ ಅನಿಸುತ್ತೆ ಅಯ್ಯೋ ನೀರು ಥರ ಅನಿಸುತ್ತಲ್ವಾ ಅಂತ, ಸಾಂಬಾರು ಥರ, ಗೊಜ್ಜು ಥರ ಐತೆ, ಗ್ರೇವಿ ಥರ ಅಂತ ಅಂದ್ಕೊಳ್ಬೋದು.
ಹಂಗಲ್ಲ ಆಗೋದು. ಇದು ನೋಡಿ ನೀವು ಒಂದ್ಸಲ ನಿಮಗೆ ಗೊತ್ತಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳಿ. ನೋಡಿ ಇವಾಗ ಹೂಕೋಸನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಕಾಳನ್ನ ಕೂಗಿಸ್ಕೊಂಡು ನೋಡ್ತೀನಿ, ಅದರಲ್ಲಿ ನೀರಿನ ಅಂಶನೇ ಇರಲ್ಲ. ಮತ್ತೆ ನಾವು ಹೂಕೋಸು ಹಾಕಿದಾಗ ಸ್ವಲ್ಪ ನೀರು ಹಾಕ್ಬಿಟ್ಟೆ ಹಾಕೊಳ್ಳೋಕ್ಕಾಗುತ್ತೆ. ನೋಡಿ ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿದ್ದೀನಿ. ನಾನು ಕುಕ್ಕರ್ ಕೂಗೋಷ್ಟರಲ್ಲಿ ನಾನು ಒಬ್ಬಟ್ಟಿನ ಸಾರಿಗೆ ಅಂತ ಹೇಳಿ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಮೆಣಸು, ಜೀರಿಗೆ, ಕಾಯಿ, ಕರಿಬೇವು ಇದೆಲ್ಲ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಒಬ್ಬಟ್ಟು ಸಾಂಬಾರಿಗೆ ಅಂತ ನಾನು ಮಾಡೋದು ಇದೇ ಥರ ಒಬ್ಬಟ್ಟು ಸಾಂಬಾರು ನಾನು ಯಾವ ರೀತಿ ಮಾಡ್ತೀನಿ ಅಂತ ಒಂದ್ಸಲ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ಒಬ್ಬಟ್ಟು ಸಾಂಬಾರ್ದು. ನೋಡಿ ಇವಾಗ ನಾನು ದೇವ್ರ ಮುಂದೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನೂ ಒಂದೊಂದು ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಈಗ ದೇವ್ರ ಮುಂದೆ ಎಲ್ಲ ಅಡಿಕೆ, ಬಾಳೆಹಣ್ಣು ಎಲ್ಲ ಇಟ್ಟು ದೇವ್ರ ಮುಂದೆ ಬೆಳಗ್ಗೆಗೆ ಈಗ ಸ್ನಾನ ಮಾಡ್ಕೊಂಬಂದು ಬೆಳಗ್ಗೆ ಅಂತಂದರೆ ನಾನು ಸ್ನಾನ ಮಾಡ್ಕೊಂಬಂದಾಗ ಅಲ್ಲೇ 4:15 ಆಗಿತ್ತು. ನೋಡಿ ಒಬ್ಬಟ್ಟು ಕೂಡ ಮಾಡಿಕೊಂಡು ಮತ್ತು ಇದಕ್ಕೆ ದೇವರಿಗೆ ಸಜ್ಜಿಗೆ ಅಂದರೆ ತುಂಬ ಇಷ್ಟ ಅಲ್ವಾ, ಹಂಗೆ ಸಜ್ಜಿಗೆ, ತುಪ್ಪದ ಸಜ್ಜಿಗೆ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ದೇವ್ರ ಮುಂದಕ್ಕೆ. ನೋಡಿ ಈಗ ಒಂದೊಂದನ್ನು ಕೂಡ ತಿಂಡಿಗಳು ಎಲ್ಲವನ್ನು ಕೂಡ ಇಡ್ತಾ ಇದ್ದೀನಿ. ನೋಡಿ ಹೀಗೆ ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲ ಅಂದರೆ ಜಾಗ ತುಂಬ ಚಿಕ್ಕದು, ಹಾಗಾಗಿ ನಾನೆಲ್ಲ ಕಡೆ ಜಾಗ ನೋಡ್ಕೊಂಡು ಇಡ್ತಾ ಇದ್ದೀನಿ. ಹೀಗೆ ನಿಧಾನವಾಗಿ ಎಲ್ಲವಕ್ಕೂ ಕೂಡ ಹೂವನ್ನೆಲ್ಲ ಇಟ್ಕೊಂಡು ಬರ್ತೀನಿ. ತಟ್ಟೆಗಳೆಲ್ಲ ಜೋಡಿಸ್ಕೊಂಡು ಇದನ್ನೆಲ್ಲ ಹೂವು ಎಲ್ಲ ಇಟ್ಕೊಳ್ತೀನಿ. ಇದು ಏನಪ್ಪ ಅಂತಂದರೆ ನಾನು ಮಾಡ್ತಾ ಇರೋದು ಇಷ್ಟು ಅಂದರೆ ಪಾರ್ಟ್ 1 ವಿಡಿಯೋ. ಇನ್ನು ಪಾರ್ಟ್ 2 ಇನ್ನು ನೆಕ್ಸ್ಟ್ ಏನೇನು ಮಾಡಿದ್ದೀನಿ ಅಡುಗೆಗಳ್ನೆಲ್ಲ ಅಂತ ಪಾರ್ಟ್ 2ನಲ್ಲಿದೆ. ಈಗ ಅದನ್ನು ಕೂಡ ನೋಡಿ, ಇನ್ನು ಪಾರ್ಟ್ 2ನಲ್ಲಿ ಬರುತ್ತೆ. ಎಲ್ರಿಗೂ ನಮಸ್ಕಾರ.